ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ಆಟವೆನ್ನುವ ಗಂಭೀರ ಪಾಠ ಅಂತ ಕೊಟ್ಟಿದ್ದಾರೆ ಸರ್. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಮಗೆ ಆಟ ಎಷ್ಟು ಇಂಪಾರ್ಟೆಂಟ್ ನಮ್ಮ ಮಕ್ಕಳಿಗೆ ಅಂತ ಇಲ್ಲಿ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಇಲ್ಲೊಬ್ಬರು ತಾಯಿ ಮಗ ಸ್ಕೂಲಿಂದ ಬರುವಾಗ ಅವನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ವ್ಯಾನಿನ ಹತ್ತಿರ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲ ಮಕ್ಕಳು ಸಹ ಇಳಿದು ಹೋಗ್ತಾರೆ, ಅವರ ಮಗ ಮಾತ್ರ ಇನ್ನೂ ಇಳಿಯುವುದೇ ಇಲ್ಲ, ಬಂದಿಲ್ಲಲ್ಲ ಅಂತ ಸ್ವಲ್ಪ ಗಾಬರಿಯಲ್ಲೇ ನೋಡ್ತಾ ಇರ್ತಾರೆ. ಆಗ ಮಗ ಇಳಿತಾನೆ. ಮಗ ಇಳಿಯುವಾಗ ಅವನ ಬಟ್ಟೆ ಪೂರ್ತಿ ಕೆಸರಾಗಿರ್ತದೆ, ಹಾಗೆ ಅವನ ಇದು ಶೂ ಆಗಲಿ ಸಾಕ್ಸ್ ಆಗಲಿ ಎಲ್ಲ ಸಹ ಕೆಸರೇ ಆಗಿರ್ತದೆ. ನೋಡಿ ಅಲ್ಲೇ 2 ಬಾರಿಸುವನ್ನಷ್ಟು ಕೋಪ ಬರ್ತದೆ. ಬಟ್ ಜನ ಇರ್ತಾರೆ, ಅವ್ರಿಗೆ ಎಂಥ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮನೆ ಹತ್ತಿರ ಬಂದ ತಕ್ಷಣ, ಅಲ್ಲ ಏನು ಅವಸ್ಥೆ ನಿಂದು, ಇಷ್ಟು ಗಲೀಜು ಮಾಡ್ಕೊಂಡು ಬಂದಿದೆಯಲ್ಲ, ನೀ ಎಂಥ ಸ್ಕೂಲಲ್ಲಿ ಹೋಗಿ ಪಾಠ ಕೇಳಲಿಕ್ಕೆ ಹೋದ ಅಲ್ಲ, ಎಂತಾದರೂ ಚರಂಡಿಯಲ್ಲಿ ಬಿದ್ದು ಬರಲಿಕ್ಕೆ ಹೋದ? ನೆನ್ನೆಷ್ಟೇ ಅಷ್ಟೊಂದು ಕಲೆ ಇದ್ದ ಬಟ್ಟೆನ ಚೆನ್ನಾಗಿ ಒಗೆದು ಅಯನ್ ಮಾಡಿ ಕಳಿಸಿದ್ದೇನೆ, ಇವತ್ತು ನೋಡಿದರೆ ಹೀಗೆ ಮಾಡಿದ್ಯಾ, ಅಟ್ಲೀಸ್ಟ್ ಆ ಶೂವನ್ನಾದರೂ ತೆಗೆದಿಟ್ಟಾದರೂ ಆಟ ಆಡ್ಬೋದಾಗಿತ್ತಲ್ಲ ನಿನಗೆ ಅಂತ ಹೇಳ್ತಾರೆ. ಆಗ ಮಗು ಹೇಳ್ತದೆ, ಅಮ್ಮ ಮೊನ್ನೆ ಒಂದು ನೀವು ವಿಡಿಯೋ ತೋರಿಸಿದ್ರಲ್ಲ ನನಗೆ, ಸದರ್ನ್ ಬಡ್ಡಿಂಗ್ ಬಟರ್ಫ್ಲೈ ಅದು ಬಂದಿತ್ತು, ಅದನ್ನು ಹಿಡೀಲಿಕ್ಕೆ ಹೋಗಿದ್ದೆ, ಅದಕ್ಕೆ ಇಷ್ಟು ಗಲೀಜಾಯಿತು ಅಂತ ಹೇಳ್ತಾರೆ. ಸೊ ಅಂದರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದೇನೆಂದರೆ, ಮಕ್ಕಳ ಒಂದು ಮೈಂಡಲ್ಲಿ ಎಷ್ಟು ಓಡ್ತಾ ಇರ್ತದೆ, ಯಾವುದು ಅವರಿಗೆ ತುಂಬ ಸಂತೋಷ ಕೊಡ್ತದೆ, ಅವರ ಮೆದುಳನ್ನು ಹೆಚ್ಚು ಚುರುಕು ಯಾವುದು ಮಾಡ್ತದೆ ಅಂತ ಸರ್ ಇಲ್ಲಿ ನಮಗೆ ಅರ್ಥ ಮಾಡಿಸಿದ್ದಾರೆ. ಅಂದರೆ ನಾವು ಈಗಿನ ಜನ್ರೇಷನ್ ಪೇರೆಂಟ್ಸ್ ಹೇಗಿದ್ದೇವೆ ಅಂತ ಹೇಳಿದರೆ, ನಾವು ಮಕ್ಕಳಿಗೆ ಒಂದು ಬೌಂಡ್ರಿ ಹಾಕಿ ಬಿಡ್ತೇವೆ. ಇಷ್ಟರ ಒಳಗೆ ಆಟ ಆಡಬೇಕು, ನೀ ಅಲ್ಲಿ ಹತ್ತಲಿಕ್ಕಿಲ್ಲ, ಇಲ್ಲಿ ಹತ್ತಲಿಕ್ಕಿಲ್ಲ, ಅಲ್ಲಿ ಬಿದ್ದರೆ ಗಾಯ ಆಗ್ತದೆ, ಆ ಥರದೊಂದು ಬೌಂಡ್ರಿಯಲ್ಲೇ ನಾವೇ ಒಂದು ಹೇಳಿಬಿಡ್ತೇವೆ, ಇದೇ ಆಟ ಆಡಬೇಕು ನೀನು ಅಂತ. ಆದರೆ ನಾವು ಚಿಕ್ಕವರಿದ್ದಾಗ ಈ ಥರದೊಂದು ರಿಸ್ಟ್ರಿಕ್ಷನ್ಸ್ ಇದ್ದಿಲ್ಲ. ನಾವು ಯಾವ ಮರ ಬೇಕಾದರೂ ಹತ್ತಬಹುದಾಗಿತ್ತು, ಯಾವ ಹೊಸ ಇದು ಆಟಗಳನ್ನ ಬೇಕಾದರೂ ಕ್ರಿಯೇಟ್ ಮಾಡಿಕೊಂಡು ಆಟ ಆಡ್ಬೋದಾಗಿತ್ತು. ನಮಗೆ ಯಾರಿಂಥ ಆಟ ಆಡಿ ಅಂತ ಹೇಳ್ತಾ ಇದ್ದಿಲ್ಲ. ಅಂದರೆ ನಾವು ಅಂದ್ಕೊಳ್ತೇವೆ ಈ ವರ್ಕ್ಶೀಟ್ ಫಿಲ್ ಮಾಡೋದಿರ್ಬೋದು, ಬಿಟ್ಟು ಹೋಗಿರುವಂತಹ ನಂಬರ್ಸ್ನ ಫಿಲ್ ಮಾಡೋದಾಗಿರ್ಬೋದು, ಬೈ ಹಾರ್ಟ್ ಮಾಡೋದಾಗಿರ್ಬೋದು. ಅಂದರೆ ಈ ಥರದ್ದು ರಿಸಲ್ಟ್ಸ್, ಈಗ ಕಣ್ಣಿಗೆ ಕಾಣಿಸುವಂತಹ ರಿಸಲ್ಟ್ಸ್ ಇರುವಂತಹ ಇದನ್ನು ಮಾತ್ರ ಮಾಡ್ತಾ ಇರು ನೀನು. ಅಂದರೆ ಈಗ ಸಮ್ ಟೈಮ್ ಡಾಟ್ಸ್ ಇರುತ್ತೆ, ಆ ಡಾಟ್ಸ್ ಫಿಲ್ ಮಾಡಿ ಅದಕ್ಕೆ ಒಂದು ಕಲರಿಂಗ್ ಮಾಡುವಂಥದ್ದು, ಇಂಥದ್ದು ಮಾತ್ರ ನಾವು ಸಜೆಸ್ಟ್ ಮಾಡ್ತೇವೆ ಮಾಡಲಿಕ್ಕೆ. ಆದರೆ ಮಕ್ಕಳಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ಅವರು ಕ್ರಿಯೇಟಿವ್ ಆಗಿ ಮಾಡುವಂತಹ ಆಟಾಡುವಂತಹ ಆಟಗಳು ಅವರ ಬ್ರೈನನ್ನು ಇನ್ನೂ ಶಾರ್ಪ್ ಮಾಡ್ತದೆ. ಅಂದರೆ ಈ ಮಕ್ಕಳು ಕೆಸರನ್ನು ಎರಚ್ಕೊಳ್ಳೋದು, ಬಣ್ಣ ಎರಚ್ಕೊಳ್ಳುವಂಥ ಆಟಗಳನ್ನ ಆಡುವಾಗ ಅವ್ರದ್ದೇ ಒಂದು ಇಮ್ಯಾಜಿನೇಷನ್ ಇರ್ತದೆ, ಅವ್ರದ್ದೇ ಒಂದು ಪ್ರಯೋಗಗಳಿರ್ತದೆ, ಅವ್ರದ್ದೇ ವಿಚಾರಗಳು ತುಂಬ ಹೆಚ್ಚು ಚುರುಕಾಗಿರ್ತದೆ. ಅದು ಈ ಥರದ್ದು ಈ ಬಿಟ್ಟ ಸ್ಥಳಗಳನ್ನ ತುಂಬೋದ್ರಲ್ಲಾಗಲಿ, ಬಿಟ್ಟ ಸಂಖ್ಯೆಗಳನ್ನ ತುಂಬೋದ್ರಲ್ಲಾಗಲಿ, ವಿಷಯಗಳನ್ನ ಬೈಹಾಟ್ ಮಾಡೋವಂಥದ್ರಲ್ಲಿ ಸಿಗಲ್ಲ. ಅಂದರೆ ಆಟದ ಮೂಲಕ ನರ ಸಂಪರ್ಕ ಹೆಚ್ಚು ಬಲವಾಗುತ್ತದೆ ಅಂತ ಇಲ್ಲಿ ಸರ್ ಹೇಳ್ತಿದ್ದಾರೆ. ಹಾಗೆ ಇದು ಆ್ಯಕ್ಚುಲಿ ನೋಡೋಕೆ ಹೋದರೆ ಮೊದಲೆಲ್ಲ ಮನೆಯಲ್ಲಿದ್ದ ಹಿರಿಯರು ಇಂಥ ಆಟಗಳಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಈಗ ಪೇರೆಂಟ್ಸ್ ಜಸ್ಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಮಕ್ಕಳಿಗೆ ಈ ಥರದ ಅವಕಾಶಗಳು ಕಡಿಮೆ, ಮತ್ತು ಯಾರು ಅವ್ರನ್ನ ಕಣ್ಣಿಟ್ಟಲ್ಲಿ ನೋಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು, ಈಗಿಲ್ಲ ನೀವು ಒಳಗೆ ಆಟಾಡು, ನೀನು ಆ ಫಸಲಲ್ಲೇ ಇಲ್ಲೇ ಮಾಡ್ತಾಯಿರೋ ಅಷ್ಟೇ ಹೇಳ್ತೇವೆ, ಹೊರಗಡೆ ಏನಕ್ಕೂ ಬಿಡೋದಿಲ್ಲ ನಾವು. ಆದರೆ ಸರ್ ಹೇಳ್ತಾರೆ, ಈ ಥರದ ಆಟಗಳು ಆಡೋದ್ರಿಂದ ಏನೇನು ಬೆನಿಫಿಟ್ ಅಂತ ಒಂದಷ್ಟು ಪಾಯಿಂಟ್ಗಳನ್ನ ಹೇಳಿದ್ದಾರೆ. ಅಂದರೆ ಮಕ್ಕಳಲ್ಲಿ ಈ ಥರ ಆಟ ಆಡೋದ್ರಿಂದ ಅವರಿಗೆ ವಿಶ್ವಾಸ ಹೆಚ್ಚಾಗ್ತದೆ, ಮತ್ತು ಒಂದು ಸಮಸ್ಯೆ ಇದ್ದಾಗ ಅದರ ಪರಿಹಾರಕ್ಕೆ ಹೇಗೆ ಯೋಚಿಸಬೇಕು ಅಂತ ಮೆದುಳು ಯೋಚಿಸುವಷ್ಟು ಸಹಕಾರ ಕೊಡ್ತದೆ. ಹಾಗೆ ಅವರಲ್ಲಿ ಒತ್ತಡ ಕಡಿಮೆ ಆಗ್ತದೆ, ಕುತೂಹಲ ಹೆಚ್ಚಾಗ್ತದೆ. ಅಂದರೆ ಈಗ ಬಣ್ಣದ ಚಿಟ್ಟೆ ಹಿಂದೆ ಹೋದಾಗ ಅದು ಎಷ್ಟು ಹೋಗ್ತದೆ, ಅದರ ಹಿಂದೆ ಓಡ್ತಾ ಇರ್ತೇವೆ ಅದನ್ನ ಹಿಡೀಲಿಕ್ಕೆ. ಅವರನ್ನು ಬಲಶಾಲಿಯನ್ನಾಗಿಸ್ತದೆ. ಓಡುವುದು ಮತ್ತು ಜಿಗಿಯೋದ್ರಿಂದ ಅವರ ದೇಹ ಬೆಳೀತದೆ, ಅವರ ಗಮನ ಹೆಚ್ಚಾಗ್ತದೆ, ಕಲಿಕೆಗೆ ಸಹಾಯ ಮಾಡ್ತದೆ. ಅಂದರೆ ಹೊಸ ವಿಷಯಗಳನ್ನ ಅವ್ರು ಕಂಡುಕೊಳ್ತಾರೆ. ಹಾಗೆ ಅವರಿಗೆ ಹೊಸ ಪದಗಳನ್ನ ಕಲೀಲಿಕ್ಕೆ ಆಗಲಿ, ಹೊಸ ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಆಟ ಆಡಲಿಕ್ಕಾಗಲಿ, ಇಂಥದಕ್ಕೆಲ್ಲ ಹೆಲ್ಪ್ ಆಗ್ತದೆ. ಹಂಚಿಕೊಳ್ಳುವ ಗುಣವನ್ನು ಅವರಲ್ಲಿ ಬೆಳೆಸ್ತದೆ, ಕಲ್ಪನೆಯ ಶಕ್ತಿ ಹೆಚ್ಚಾಗ್ತದೆ, ಮತ್ತು ಮಕ್ಕಳು ಶಾಂತ ಮತ್ತು ಹ್ಯಾಪಿ ಆಗಿರಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಅಂತ ಇಲ್ಲಿ ಸರ್ ಹೇಳ್ತಾರೆ. ನಾವು ಅಂದ್ಕೊಳ್ತೇವೆ ಬರೀ ಲಿಮಿಟೆಡ್ ಆಟಗಳನ್ನಷ್ಟೇ ನಾವು ಸಜೆಸ್ಟ್ ಮಾಡೋಂಥ ಆಟಗಳನ್ನ ಆಡಿ ಅಂತ ಹೇಳಿದಾಗ ಅವರ ಬ್ರೈನ್ ಅಷ್ಟಾಗಿ ಡೆವಲಪ್ ಆಗೋದಿಲ್ಲ ಅಂತ ಇಲ್ಲಿ ಸರ್ ಹೇಳ್ತಿದ್ದಾರೆ. ಧನ್ಯವಾದಗಳು.